ಆಕೆಗೆ ಮದುವೆಯಾಗಿ ಒಂದು ಮಗು ಇತ್ತು. ಆದರೆ ಗಂಡನಿಂದ ದೂರ ಆಗಿದ್ಲು. ಆತ ಪತ್ನಿ ಜೊತೆ ಜಗಳ ಮಾಡಿಕೊಂಡು ಒಬ್ಬಂಟಿ ಬದುಕು ನಡೆಸ್ತಿದ್ದ. ಈ ಅಂಕಲ್ ಆಂಟಿ ಮಧ್ಯೆ ಶುರುವಾದ ಪ್ರೀತಿ ಮೂವರನ್ನ ಬೆಂಕಿಯಲ್ಲಿ ಬೇಯುವಂತೆ ಮಾಡಿದೆ. ಕೈ ಕೈ ಹಿಡ್ಕೊಂಡು ಹೆಜ್ಜೆ ಹಾಕೋದೇನು, ಕುರುಚಲು ಗಡ್ಡ ಬಿಟ್ಕೊಂಡು ಮೀಸೆ ತಿರುವುದೇನು, ಮುಖದಲ್ಲಿ 3 ಕೆಜಿ ಮಾಂಸ ಇಲ್ಲ, ಆದ್ರೂ ಇವನ ಅವತಾರ ಒಂದೆರಡಲ್ಲ ಬಿಡಿ. ಗಂಡನ ಬಿಟ್ಟವಳ ಪಾಲಿಗೆ ರೋಮಿಯೋ ಆಗಿದ್ದ. 4 ವರ್ಷ ಕದ್ದು ಮುಚ್ಚಿ ಸಂಸಾರ ಮಾಡಿದ್ದ. ನಿನ್ನ ಮಗು ನನ್ನ ಮಗು ಇದ್ದಂತೆ, ಇನ್ನು ಮುಂದೆ ನೀನೇ ಸರ್ವಸ್ವ, ನೀನೇ ಪ್ರಪಂಚ ಅಂತ ಹಸಿ ಹಸಿ ಆಸೆ ಹುಟ್ಟಿಸಿದ್ದ. ತನ್ನ ಪಾಡಿಗೆ ತಾನಿದ್ದ ಹೆಣ್ಮಗಳ ಮರಳು ಮಾಡಿದವ ಬಾಡಿಗೆ ಮನೆಯೊಂದನ್ನ ಮಾಡಿ ಲಿವಿನ್ ಸಂಬಂಧ ಬೆಸೆದುಕೊಂಡಿದ್ದ. ಇದೇ ಸಂಬಂಧ ಈಗ ಅಮಾಯಕಿಯನ್ನ ಬೆಂಕಿಯಲ್ಲಿ ಬೆಂದೋಗುವಂತೆ ಮಾಡಿದೆ. ಈ ನರಪೇತ್ಲ ನಾರಾಯಣನ ಅಟ್ಟಹಾಸಕ್ಕೆ 3 ಆಸ್ಪತ್ರೆ ಬೆಡ್ ಮೇಲೆ ನರಳಾಡುತ್ತಿದ್ದಾರೆ. ಇವನಿಗೆ ಹೆಂಡತಿ ಇರಲಿಲ್ಲ, ಇವಳಿಗೆ ಗಂಡ ಜೊತೆಗಿರಲಿಲ್ಲ. ಅಂಕಲ್ ಆಂಟಿ ಪ್ರೇಮ ಬೆಂಕಿಯಲ್ಲಿ ಬೆಂದ ಜೀವ. ಇದಕ್ಕೆ ಹೇಳೋದು, ಇಟ್ಕೊಂಡವನಿರೋ ತನಕ ಕಟ್ಕೊಂಡವನು ಕೊನೆ ತನಕ ಅಂತ. ಪ್ರೀತಿ ಪ್ರೇಮ ಅಂತ ಹುಟ್ಕೊಳ್ಳೋ ಸಂಬಂಧಗಳಿಗೆ ಬೆಲೆಯೇ ಇಲ್ಲ ಬಿಡಿ. ಇವುಗಳಿಗೆಲ್ಲ ವಾರಂಟಿಯೂ ಇಲ್ಲ, ಗ್ಯಾರಂಟಿಯೂ ಇರಲ್ಲ. ಇರುವಷ್ಟು ದಿನ ಮಜಾ ಮಾಡ್ತಾರೆ, ಆಮೇಲೆ ಕೈ ಕೊಟ್ಟು ಹೋಗ್ತಾರೆ. ದೂರ ಆಗೋರು ತಮ್ಮ ಪಾಡಿಗೆ ತಾವಿದ್ರೆ ಪುಣ್ಯ. ಯಾಕಂದ್ರೆ ಈಗೀಗೆಲ್ಲ ಟ್ರಾಜಿಡಿ ಎಂಡಿಂಗ್ ಆಗೋದೇ ಜಾಸ್ತಿ. ಈ ಕಥೆಯಲ್ಲಿ ಆಗಿದ್ದೂ ಇದೆ. 4 ವರ್ಷಗಳಿಂದ ಹೆಣ್ಮಗಳ ಜೊತೆ ಕದ್ದು ಮುಚ್ಚಿ ಸಂಸಾರ ಮಾಡುತ್ತಿದ್ದು, ಈಗ ಈಕೆಯ ಬದುಕನ್ನೇ ಸರ್ವನಾಶ ಮಾಡಿದ್ದಾನೆ. ಅಲ್ಲೊಬ್ಬಳು ಇಲ್ಲೊಬ್ಬಳು ಅಂತ ಕಳ್ಳಾಟ ಆಡ್ತಿದ್ದ. ಅಮಾಯಕಿ ಪಾಲಿಗೆ ಭಸ್ಮಾಸುರನಾಗಿದ್ದಾನೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಕೆಲವರಿಗೆ ವರವಾದ್ರೆ ಇನ್ನು ಕೆಲವರಿಗೆ ಶಾಪವಾಗಿ ಕಾಡುತ್ತಿದೆ. ಈ ಹೆಣ್ಮಗಳ ಪಾಲಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವನೇ ಶಾಪವಾಗಿದ್ದಾನೆ. ಈತನ ಹೆಸರು ಪಾಂಡುರಂಗ. ಮದುವೆಯಾಗಿ ಹೆಂಡತಿ ಬಿಟ್ಟಿದ್ದವ ಒಬ್ಬಂಟಿ ಜೀವನ ನಡೆಸ್ತಿದ್ದ. ಇನ್ನು ಈ ಹೆಣ್ಮಗಳ ಹೆಸರು ಸುಮಲತಾ ಅಂತ. ಈಕೆಗೂ ಮದುವೆಯಾಗಿ ಒಂದು ಮಗು ಇದೆ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ. ಇಬ್ಬರೂ ದೂರವಾಗಿದ್ರು. ಗಂಡನಿಂದ ದೂರವಾಗಿದ್ದವಳು ನಮ್ಮ ಮೆಟ್ರೋದಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಿದ್ದಳು. ಹೀಗೆ ಒಂಟಿಯಾಗಿದ್ದ ಇಬ್ಬರ ಬಾಳಲ್ಲಿ ಅನುರಾಗ ಸಂಗಮ ಶುರು ಮಾಡಿದ್ದೇ ಇನ್ಸ್ಟಾಗ್ರಾಮ್ ರೀಲ್ಸ್. 4 ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರ ಪರಿಚಯವಾಗಿದೆ. ಮೊದಲೆಲ್ಲ ಹಾಯ್ ಬಾಯ್ ಅಂತಿದ್ದವರು ಆಮೇಲೆ ಚಿನ್ನಾರನ್ನ ಅನ್ನೋದಕ್ಕೆ ಶುರು ಮಾಡಿದ್ರು. ಪ್ರೀತಿ ಪ್ರೇಮ ಅಂತ ಓಡಾಡುವುದಕ್ಕೆ ಶುರು ಮಾಡುತ್ತಿದ್ದಂತೆ ಅಕ್ರಮ ಸಂಬಂಧಕ್ಕೆ ತಿರುಗಿದೆ. ನನ್ನ ಮಕ್ಕಳ ಜೊತೆ ಇದ್ದೆ, ಇವನ್ ತಲೆ ಕೆಡಿಸಿ ಚಂದು ಅನ್ನೋನು ಕರ್ಕೊಂಡೋದ. ನನ್ಗೆ ತಡೆಯೋಕ್ಕಾಗದಿರೋ ತುಂಬ ಟಾರ್ಚರ್ ಕೊಡ್ತಿದ್ದ. ನಾನು ಅದಕ್ಕೆ ನೀನೇ ಬೇಡ ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು 9 ಮನೆಗೆ ಬಂದ್ಬಿಟ್ಟೆ. ಈ 2 ತಿಂಗಳಲ್ಲಿ ಸುಮ್ಮನೆ ಇದ್ಬಿಟ್ಟು ಮೊನ್ನೆ ಬಂದಿದ್ದಾನೆ ಮೇಡಮ್. ಪೆಟ್ರೋಲ್ ಇದ್ದು ಈ ಥರ ಮಾಡಿದ್ದಾನೆ. ಯಾವಾಗ ಇಬ್ಬರ ಮಧ್ಯೆ ಅಕ್ರಮ ಸಂಬಂಧ ಬೆಸೆದುಕೊಳ್ತೋ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಾಡಿಗೆ ಮನೆ ಮಾಡಿದ್ದಾರೆ. ಸುಮಾರು 3-4 ವರ್ಷ ಗಂಡ ಹೆಂಡತಿಯಂತೆ ಸಂಸಾರ ನಡೆಸಿದ್ರು. ಆದ್ರೆ ಇತ್ತೀಚೆಗೆ ಈ ಪಾಂಡುರಂಗ ಮತ್ತೊಬ್ಬಳ ಸಹವಾಸ ಬೆಳೆಸಿದ್ದ. ಈ ವಿಷಯ ಸುಮಲತಾಗೆ ಗೊತ್ತಾಗ್ತಿದ್ದಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಆಗ ಇಬ್ಬರೂ ಕೂಡ ದೂರ ಆಗೋದಾಗಿ ಪೊಲೀಸರ ಮುಂದೆ ಹೇಳಿದ್ರು. ಹೀಗಾಗಿ ಆವತ್ತೇ ಸುಮಲತಾ ತರಬನಹಳ್ಳಿಯಲ್ಲಿರೋ ತವರು ಮನೆ ಸೇರ್ಕೊಂಡಿದ್ದಳು. 2 ತಿಂಗಳಿಂದ ಈತನ ಸಹವಾಸವೇ ಇಲ್ಲದೆ ತನ್ನ ಪಾಡಿಗೆ ತಾನು ಜೀವನ ನಡೆಸ್ತಿದ್ದಳು. ಆದ್ರೆ 2 ದಿನಗಳ ಹಿಂದೆ ಸುಮಲತಾಳನ್ನ ಹುಡ್ಕೊಂಡು ಬಂದವ ಮನೆ ಮುಂದೆ ಇರೋ ಬೈಕ್ ಕೊಡು ಅಂತ ಕೇಳಿದ್ದ. ಆದ್ರಿದು ನನ್ನ ಬೈಕ್ ಅಲ್ಲ, ನನ್ನ ಅಕ್ಕನದ್ದು ಅಂತಿದ್ದಂತೆ ಸಿಡಿದೆದ್ದಿದ್ದಾನೆ. ಏಕಾಏಕಿ ಸುಮಲತಾ ಹಾಗೂ ಅವರ ತಂದೆ ತಾಯಿ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಬೆಂಕಿ ಪ್ರಕರಣ ದಾಖಲಿಸಿಕೊಂಡಿರೋ ಸೋಲದೇವನಹಳ್ಳಿ ಪೊಲೀಸರು ಆರೋಪಿಯನ್ನ ಲಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಜೀವನದುದ್ದಕ್ಕೂ ಜೊತೆಯಾಗಿರ್ತೀನಿ ಅಂತ ಕನಸು ಬಿತ್ತಿದ್ದವನೇ ಬೆಂಕಿ ಹಚ್ಚಿದ್ದು ಮಾತ್ರ ದುರಂತ. ಮನು ಹದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.